ಅವರ್ ಇದೆ, ಅದು ಯಾರೂ ನೋಡೋದಿಲ್ಲ. ಇವ್ರೇನ್ ಮಾಡಿದ್ರು, ಅಂಬೇಡ್ಕರ್ ಅನ್ನೋದು ನಿಮಗೆ ಫ್ಯಾಷನ್ ಆಗಿದೆ ಅಂದ್ರು. ಯಾರಿಗೆ? ಕಾಂಗ್ರೆಸ್ಸಿಗೆ, ಜನರಿಗಲ್ಲ. ಹಾಗಿದ ಮೇಲೆ ಎಲ್ಲ ಸಂಘಟನೆಗಳು ಕುಪಿತರಾಗುವ ಅವಶ್ಯಕತೆ ಇದರಲ್ಲಿ ಇಲ್ಲ. ಅದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೆ ನಾನು ಹೇಳಿದ್ದು, ಕೇಳಿದ್ದೂ ಸುಳ್ಳಾಗಬಹುದು, ನೋಡಿದ್ದೂ ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ನಾನು ಹೇಳಿಕ್ಕೆ ಈ ಮಾತು ಹೇಳಿದ್ದು. ಅದು ನನ್ನ ಬಂಧುಗಳಿಗೂ ಸೇರಿ ನಾನು ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅದನ್ನು ಬಿಟ್ಟು ಕಾಂಗ್ರೆಸ್ ಏನೋ ಹೇಳಿಕೊಟ್ಟ. ಕಾಂಗ್ರೆಸ್ ಯಾವ ಕಾಲದಲ್ಲಿ ಅಂಬೇಡ್ಕರ್ನ ಪರವಾಗಿತ್ತು? ಯಾವ ಕಾಲದಲ್ಲಿ ಅಂಬೇಡ್ಕರ್ ವಿರೋಧಿಯಾಗಿದ್ದ ಕಾಂಗ್ರೆಸ್ ಅಂಬೇಡ್ಕರ್ ಮೇಲೆ ಪ್ರೀತಿ ಹುಟ್ಟಿತು? ಇದನ್ನು ಯಾರು ಹೇಳೋರು ಈಗ? ಆ ಕಾರಣದಿಂದ ನಾನು ಹೇಳ್ತೇನೆ, ನಾನು ಬೇಕಾದಷ್ಟು 7-8 ಪಾಯಿಂಟ್ಗಳು ನನ್ನ ಕಡೆ ಇದೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಅವರು ಹುಟ್ಟಿದ ಸ್ಥಳ, ಅವರು ಓದಿದ ಸ್ಥಳ, ಅವರು PhD ಮಾಡಿದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ಲಂಡನ್ನಲ್ಲಿ, ದೆಹಲಿಯಲ್ಲಿ ಅವರು ವಾಸವಿದ್ದ ಆ ನಿವೇಶನ, ಜೊತೆಗೆ ನಾಗ್ಪುರದಲ್ಲಿ ಬುದ್ಧಿಸಮ್ ಸ್ವೀಕಾರ ಮಾಡಿದ ಜಾಗ, ಜೊತೆಗೆ ಅಂತ್ಯಕ್ರಿಯೆ ಆದ ಜಾಗ. ಇಷ್ಟೂ ಕ್ಷೇತ್ರಗಳನ್ನು ಅಂತಾರಾಷ್ಟ್ರೀಯ ಸ್ಮಾರಕಗಳನ್ನಾಗಿ ಮಾಡಿ ದೇಶಕ್ಕೆ ಮಾದರಿಯಾಗಿ ಅಂಬೇಡ್ಕರ್ ಅವರನ್ನು ಗೌರವಿಸಿದದ್ದು ಮೋದಿಜಿಯವರು, ಭಾರತೀಯ ಜನತಾ ಪಕ್ಷ. ನಾನು ಕೇಳಿದೆ, ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿಗಳು, ಸರ್ ಕೇಂದ್ರ ಸರ್ಕಾರ ಏನೋ ಇಷ್ಟೆಲ್ಲ ಮಾಡಿದೆ, ಅಂಬೇಡ್ಕರ್ ಅವರು 10 ಸ್ಥಳಗಳಿಗೆ ಕರ್ನಾಟಕದಲ್ಲಿ ಪಾದಸ್ಪರ್ಶ ಮಾಡಿರ್ತಕ್ಕಂಥ ಜಾಗಗಳಿಗೆ, ಕೋಲಾರದ KGF, ಬೆಂಗಳೂರು, ಮತ್ತೆ ಹಾಸನ, ಧಾರವಾಡ, ಚಿಕ್ಕೋಡಿ ಮತ್ತು ಬೆಳಗಾವಿ, ಬಿಜಾಪುರ ಮತ್ತು ವಾಡಿ, ಗುಲ್ಬರ್ಗ, 10 ಕಡೆಗಳಲ್ಲಿ ಬಂದಿದೆ. ಇವುಗಳನ್ನು ಅದೇ ರೀತಿ ಮಾಡಬೇಕು ಅಂದಾಗ ತಕ್ಷಣ 25 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಕನೆಕ್ಟ್ ಮಾಡಿದ್ರು. ಈ ಸರ್ಕಾರ ಇನ್ನೂ ಏನು ಮಾಡಿಲ್ಲ. ಆ ಹಣ ಅವತ್ತೇ ಬಿಡುಗಡೆ ಆಗಿದೆ. ಇವತ್ತಿಗೂ ಕಾರ್ಯ ಶುರು ಆಗಿಲ್ಲ. ನಾವು ಅಧಿಕಾರ ಬಿಟ್ಟು 1.5 ವರ್ಷ ಆಗೋಯ್ತು. ಅದಕ್ಕೆ ಮುಂಚೆ 1 ವರ್ಷ ಆಗಿತ್ತು ನಾವು ಅದನ್ನು ಬಿಡುಗಡೆ ಮಾಡಿ. 2.5 ವರ್ಷ ಆದರೂ ಕೂಡ ಈ ಸರ್ಕಾರ ಬಂದ ಮೇಲೆ ಏನೂ ನಡೆದಿಲ್ಲ. ಯಾಕೆ? ಅಂಬೇಡ್ಕರ್ ಅವರ ವಿಚಾರಗಳು ಹೊರಗೆ ಬರಬಾರ್ದು ಅವರಿಗೆ. ಈ ರೀತಿ ಇರ್ತಕ್ಕಂಥವರು ಇದ್ದಕ್ಕೆ ನನಗೆ ಏನೋ ಅವರ ಮೇಲೆ ಮೈ ಮೇಲೆ ಬಂದ್ಬಿಟ್ಟಿದೆ. ಈಗ ಬಿಜೆಪಿಯನ್ನು ವಿರೋಧ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಾನು ನಿಮ್ಮೆಲ್ಲರ ಮೂಲಕ ಹೇಳ್ತೇನೆ, ಯಾರು ನನ್ನನ್ನು ಬೈಕೊಂಡ್ರೆ ಚಿಂತೆ ಇಲ್ಲ, ನಾನೊಬ್ಬ ಅಂಬೇಡ್ಕರ್ವಾದಿ. ನೀವು ನೋಡಿ, ಬೇಕಾದ್ರೆ ನಾನೇನು ದೊಡ್ಡ ಅಧಿಕಾರಕ್ಕೆ ಬರಲಿಲ್ಲ. ನಾನು MLC ಆಗಿದ ತಕ್ಷಣ ನಾನಿರೋದು ಬಿಜೆಪಿಯಲ್ಲಿ. ನೀವು ಹೇಳೋದೇನು? ಬಿಜೆಪಿ ದಲಿತ ವಿರೋಧಿ, ಬಿಜೆಪಿ ಅಂಬೇಡ್ಕರ್ ವಿರೋಧಿ ಅಲ್ವಾ ನೀವು ಹೇಳೋದು? ಕಾಂಗ್ರೆಸ್ನವರೇ ನೀವು ಹೇಳ್ತಾ ಇರಿ. ನಾನು ಪ್ರಮಾಣ ವಚನ ಸ್ವೀಕರಿಸಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ. ಯಾಕೆ ಬಿಜೆಪಿ ನನ್ನನ್ನು ತಡೆದ್ರ? ವಿರೋಧ ಮಾಡಿದ್ರ ನನ್ನ? ಇಲ್ಲ. ಅದೇ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿದ್ದಾರೆ, ಅವರು AICC ಅಧ್ಯಕ್ಷರು, ದೊಡ್ಡವರು, ನಾವು ಗೌರವಿಸಬೇಕು. ಅವರಾಗಲಿ, ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರಾಗಲಿ, ಯಾರ ಹೆಸರಿನಲ್ಲಿ ಪ್ರಮಾಣ ವಚನ ತಗೊಂಡಿದ್ದಾರೆ? ಮಾತೆತ್ತಿದ್ರೆ ಅಂಬೇಡ್ಕರ್ 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 ಅವ್ರು ಹೇಳ್ತಾರೆ. ಅದು ಅವ್ರಿಗೂ ಫ್ಯಾಷನ್ನೇ. ದೇವರ ಹೆಸರಿನಲ್ಲಿ ಪ್ರಮಾಣ ತಗೊಂಡಿರೋದವರು. ಹೊರಗಡೆ ದೇವರ ಹೆಸರು ಹೇಳಿದ್ರೆ ನಮ್ಗೆ ಏನೂ ಸಿಗಲ್ಲ, ಅಂಬೇಡ್ಕರ್ ಹೆಸರು ಹೇಳಿದ್ರೆ ಏನೋ ಸಿಗುತ್ತೆ ಅಂತ ಹೇಳಿದ್ದಾರೆ. ಸಂತೋಷ, ನನಗೂ ಕೂಡ ಬಹಳ ಸಂತೋಷ. ಅಂಬೇಡ್ಕರ್ ಅವರು ದೀನ ದಲಿತರ ಏನೋ ವಿಮೋಚಕ, ನಾನು ಒಪ್ತೇನೆ ಅದನ್ನು. ಅವರು ನಮಗೆ ದೇವರೇ ನಮಗೆ. ನಾನು ಅಲ್ಲಗಳೆಯೋದಿಲ್ಲ. ಆದರೆ ಹೊರಗಡೆ ಅವರು ಹೊರಗಡೆ ಹೇಳ್ತೀರಿ, ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ ದೇವರ ಹೆಸರಿನಲ್ಲಿ. ಇಲ್ಲಾಕೆ ನೀವು ಇದನ್ನು ಉಲ್ಟಾ ಹೊಡಿತೀರಿ? ಇದಕ್ಕೆ ಇಂಥ ವಿಚಾರಗಳನ್ನು ನೀವು ಮಾಡಿದಾಗ ನೀವು ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅಂತೇಳಿ, ಕಾಂಗ್ರೆಸ್ನವರು ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ
ಅಮಿತ್ ಶಾ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ? ಈಗ ನಾನು ಅದೇ ಮಾತನ್ನು ಹೇಳ್ತೇನೆ, ಕಾಂಗ್ರೆಸ್ನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತಕ್ಕಂಥದ್ದು ಕೇವಲ ವೋಟ್ ಬ್ಯಾಂಕ್ಗಾಗಿ ಮತ್ತು ಫ್ಯಾಷನ್ ಕೂಡ ಅವರಿಗೆ. ಯಾಕೆಂದ್ರೆ ಇಲ್ಲ ಮೊದಲಾದ್ರೆ ವಿರೋಧ ಮಾಡ್ತಿದ್ರಿ, ಈಗ ಅವ್ರ ಹೆಸರಿನಲ್ಲಿ ಗಟ್ಟಿಯಾದ 25ರಿಂದ 30% ವೋಟ್ ಬ್ಯಾಂಕ್ ಇದೆ. ಅದಕ್ಕೆ ಇವಾಗ ನಿಮಗೆ ಅಂಬೇಡ್ಕರ್ ಬೇಕಾಗಿದೆ, ಸಂವಿಧಾನ ಬೇಕಾಗಿದೆ. ಈ ಕಾರಣದಿಂದ ನಾನು ಅಮಿತ್ ಶಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕೆ? ನೀವು ಯಾವ ಅರ್ಥದಲ್ಲಾದ್ರೂ ಕಾಂಗ್ರೆಸ್ನವರು ಅಂದುಕೊಳ್ಳಿ, ನನಗೆ ಚಿಂತೆ ಇಲ್ಲ. ಅವರು ಸದನದಲ್ಲಿ ನಿಂತು ಕಾಂಗ್ರೆಸ್ನ ಮುಖವಾಡ ಕಳಿಸ್ತಕ್ಕಂಥ ಸಂದರ್ಭದಲ್ಲಿ ಏನು ವಿಚಾರಗಳನ್ನು ಎತ್ತಿ ಹೇಳಿದಾರೋ ಅದು ಅಂಬೇಡ್ಕರ್ ಅವರನ್ನು ಗೌರವಿಸೋ ರೀತಿಯಲ್ಲಿದೆ. ಅದನ್ನ ಕಟ್ ಮಾಡಿ ನೀವು ಎಷ್ಟು ಕಟ್ ಅಂಡ್ ಪೇಸ್ಟ್ ಮಾಡಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕೊಂಡು ಓಡಿಸಿ ಜನರಿಗೆ ಇದು ಅರ್ಥ ಆಗುತ್ತೆ. ದಲಿತ ಸಮುದಾಯಗಳು ದಡ್ಡರು ಅಂತ ಏನೋ ತಿಳ್ಕೊಳ್ಳೋದು ಬೇಡ, ಅವರು ಬುದ್ಧಿವಂತರಿದ್ದಾರೆ. ಕೆಲವರು ಕಾಂಗ್ರೆಸ್ ಪರವಾಗಿ ಇರ್ತಾರೆ, ಕೆಲವರು ಬಿಜೆಪಿ ಪರವಾಗಿ ಇರ್ತಾರೆ, ಕೆಲವರು ನ್ಯೂಟ್ರಲ್ ಆಗಿ ಇರ್ತಾರೆ, ಅದು ಬೇರೆ ವಿಷಯ. ಕಾಂಗ್ರೆಸ್ ಪರವಾಗಿ ಇರ್ತಕ್ಕಂಥವ್ರನ್ನ ಬೀದಿಗಿಳಿಸಿ ಹೋರಾಟ ಮಾಡಿಸ್ತಿದ್ರು, ಜನರಿಗೆ ಇದು ಅರ್ಥ ಆಗುತ್ತೆ.